ಉರುಳಿಸೋದಕ್ಕೆ 1,000 ಕೋಟಿ ವೆಚ್ಚದಲ್ಲಿ ಪ್ಲಾನ್ ನಡೀತಾ ಇದೆ ಅನ್ನುವಂತಹ ಬಸನಗೌಡ ಪಾಟೀಲ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಐಟಿ ತನಿಖೆಗೆ ಡಿಕೆಶಿ ಆಗ್ರಹವನ್ನ ಹೊರಡಿಸ್ತಾ ಇದ್ದಾರೆ. ಬಿಜೆಪಿ ಪ್ಲಾನ್ಗೆ ನಮ್ಮದು ಪ್ರತಿತಂತ್ರ ಇದೆ, ಅದೇನು ಅಂತ ನಂತರ ತಿಳಿಸುವುದಾಗಿ ಹೇಳಿದ್ದಾರೆ. ಯತ್ನಾಳ್ ಹೇಳಿಕೆಗೆ ಐಟಿ ತನಿಖೆ ಮಾಡಬೇಕು, ಬಿಜೆಪಿ ಪ್ಲಾನ್ಗೆ ನಾವು ಆಕ್ಷನ್ ರೆಡಿ ಮಾಡ್ತಾ ಇದ್ದೀವಿ. ಯತ್ನಾಳ್ಳಿರುವ ಹೇಳಿಕೆ ಬಗ್ಗೆ ಐಟಿ ಇಲಾಖೆ ತನಿಖೆಯನ್ನ ನಡೆಸುತ್ತೆ, ಸ್ವಲ್ಪ ಸಮಾಧಾನದಿಂದ ಕಾಯಿರಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವ್ರದ್ದು ದಿನಾ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಈಗ ನೋಡಿದ್ರೆ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿರುವಂತಹ ಹೇಳಿಕೆ ಸಂಚಲನವನ್ನ ಮೂಡಿಸಿದ್ದಾರೆ. 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ಲಾನ್ ಮಾಡಲಾಗ್ತಾ ಇದೆ. ಸರ್ಕಾರವನ್ನ ಉರುಳಿಸೋದಕ್ಕೆ 1,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಅಂತ ಯಾವಾಗ ಬಸನಗೌಡ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟರು, ಇದಕ್ಕೆ ರೀಕೌಂಟರ್ ಅನ್ನ ಕೊಟ್ಟಿದ್ದಾರೆ ಡಿಕೆ. ಬಿಜೆಪಿ ಪ್ಲಾನ್ಗೆ ನಮ್ಮದು ಪ್ರತಿತಂತ್ರ ಇದೆ, ಆದ್ರೆ ಅದೇನು ಅಂತ ನಂತರ ನಾನು ತಿಳಿಸ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದ್ರೆ ಯತ್ನಾಳ್ ಹೇಳಿಕೆಗೆ ಐಟಿ ತನಿಖೆ ಮಾಡಬೇಕು ಅಂತ ಮಾತ್ರ ಆಗ್ರಹಿಸ್ತಾ ಇದ್ದಾರೆ. ಏನೇ ಆಗಿರಬಹುದು, ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ರೆ ಯಾರಿಗೆ ತಾನೇ ಭಯ ಆಗೋದಿಲ್ಲ. ಸರ್ಕಾರ ಉರುಳಿಸೋದಕ್ಕೆ 1,000 ಕೋಟಿ ಖರ್ಚು ವೆಚ್ಚ ಬಿಜೆಪಿ ನಾಯಕರು ಮಾಡೋದಕ್ಕೆ ರೆಡಿ ಇದ್ದಾರೆ. ಹಾಗಾದ್ರೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಐಟಿ ತನಿಖೆ ಆಗ್ಲಿ, ಹಾಗಾದ್ರೆ ದುಡ್ಡು ಎಲ್ಲಿಂದ ಬರ್ತಾ ಇದೆ, ಹಣದ ಮೂಲವನ್ನ ಹುಡುಕಿ ಅಂತ ಈಗ ಐಟಿ ಅಧಿಕಾರಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗ್ರಹಿಸ್ತಾ ಇದ್ದಾರೆ. ಯತ್ನಾಳ್ ಆರೋಪದ ಬಗ್ಗೆ ಐಟಿ ತನಿಖೆ ನಡೀಲಿ ಅಂತ ಡಿಸಿಎಂ ಡಿಕೆಶಿ ಏನು ತಮ್ಮ ನಿವಾಸದಲ್ಲಿ ಹೇಳಿದ್ರು. ನಮ್ಮ ಸರ್ಕಾರ ಉರುಳಿಸುವ ಪ್ಲಾನ್ ಮಾಡ್ತಿದ್ದಾರೆ, ಇದಕ್ಕಾಗಿ 1,200 ಕೋಟಿ ರೆಡಿ ಮಾಡ್ಕೊಂಡಿದ್ದಾರಂತೆ. ಇದನ್ನ ಅವರ ನಾಯಕರೇ ಹೇಳ್ತಿದ್ದಾರಲ್ಲ. ಯತ್ನಾಳ್ಳಿರುವ ಹೇಳಿಕೆಯ ಬಗ್ಗೆ ಐಟಿ ಇಲಾಖೆ ತನಿಖೆಯನ್ನು ನಡೆಸಬೇಕು, ಸುಮ್ಮನೆ ಬಾಯಿಗೆ ಬಂದಾಗ ಹೇಳಿಕೆ ಕೊಡೋದಲ್ಲ, ಅದು ನಿಜ ಆಗಿದ್ರೆ ತನಿಖೆ ಆಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗ್ರಹಿಸುತ್ತಿದ್ದಾರೆ. ಇನ್ನು ಬಿಜೆಪಿ ಪ್ಲಾನ್ಗೆ ನಾವು ಕೂಡ ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಅದೇನು ಅಂತ ಈಗಲೇ ಹೇಳೋದಿಲ್ಲ, ಆಮೇಲೆ ಹೇಳ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಸದ್ಯ ರಾಜಕೀಯ ಬೆಳವಣಿಗೆಯ ನಡುವೆನೇ ಇತ್ತ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ರು. ಅವರ ಜೊತೆ ಭೇಟಿಯಾಗಿ ಇದರ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ರು. ನಾವು ರಾಜಕೀಯವಾಗಿ ಚರ್ಚೆಯನ್ನ ಮಾಡೋದಿಲ್ಲ, ದಿನಾ ರಾಜಕೀಯ ಮಾಡ್ತಾನೆ ಇರ್ತವೆ, ಅಭಿವೃದ್ಧಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬರ್ತವೆ, ನಾವು ಅಭಿವೃದ್ಧಿ ಮಾಡ್ಬೇಕಲ್ವಾ, ಅವರಿಗಂತೂ ಮಾಡಕ್ ಕೆಲಸ ಇಲ್ಲ, ಬರೀ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟು ಎಲ್ಲರ ತಲೆ ತಿಂತಾರೆ. ನಾವು ಅಭಿವೃದ್ಧಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ, ಜನರಿಗೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕಲ್ವಾ, ಹಾಗಾಗಿ ನಾವು ಜನರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ. ಸಿದ್ದರಾಮಯ್ಯ ಒಟ್ಟಿಗೆ ಇರೋದಲ್ಲ, ನಾವು 136 ಶಾಸಕರು ಒಟ್ಟಿಗೆ ಇದ್ದೀವಿ, ಯಾರು ನಮ್ಮ ಪಕ್ಷವನ್ನ ಅಲಿಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಅವರು 1,000 ಅಲ್ಲ 1,500 ಕೋಟಿ ಖರ್ಚು ಮಾಡಿದ್ರು ಕೂಡ ನಮ್ಮ ಕಾಂಗ್ರೆಸ್ ಅನ್ನ ಉರುಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆಯನ್ನ ಈತ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂಥದ್ದು. ಈತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾಕೆ ಹಿಂಗೆ ವಿವಾದಾತ್ಮಕ ಹೇಳಿಕೆ ಒಂದಲ್ಲ ಒಂದು ಮೊನ್ನೆ ಟಿಪ್ಪು ಹಾಗೆ ಔರಂಗಜೇಬ್ ಹೇಳಿಕೆಯನ್ನ ಕೊಟ್ಟರು, ಅಲ್ಲಿ ಹುರಿದುಂಬಿಸಿದ್ರು. ಅದಾದ ನಂತರ AK-47 ಗನ್ನನ್ನು ನಾನು ಮುಖ್ಯಮಂತ್ರಿ ಆದರೆ ಪೊಲೀಸರ ಕೈ ಕೊಡ್ತೀನಿ ಅಂತಂದ್ರು. ಇವತ್ತು ನೋಡಿದ್ರೆ ಹೆಂಗೆ ಅಂತಂದ್ರೆ 1,000 ಕೋಟಿ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋದಕ್ಕೆ ಬಿಜೆಪಿ ನಾಯಕರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಎಲ್ಲರ ನಿದ್ದೆಗೆಡಿಸ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಸರ್ಕಾರವನ್ನ ಉರುಳಿಸುವ ಪ್ರಯತ್ನದ ಬಗ್ಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗಂಭೀರವಾಗಿ ಆರೋಪವನ್ನ ಮಾಡಿದ್ರು. ಸರ್ಕಾರ ಉರುಳಿಸೋದಕ್ಕೆ 1,000 ಕೋಟಿ ರೆಡಿ ಆಗ್ಬಿಟ್ಟಿದೆ, ಆದ್ರೆ ಶಾಸಕರ ಖರೀದಿಗೆ ಆಪರೇಷನ್ ಕಮಲಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ, ಕಾಂಗ್ರೆಸ್ ಸರ್ಕಾರ ತಾನಾಗಿಯೇ ಪತನ ಆಗುತ್ತೆ ಅಂತಲೂ ಕೂಡ ಹೇಳಿದ್ರು. ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಪರೋಕ್ಷವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧವೂ ಕೂಡ ಅಸಮಾಧಾನವನ್ನ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ ಆಪರೇಷನ್ ಕಮಲದ ಪ್ರಯತ್ನ ಯಾವ ಹಂತದಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಬೇಕಾದ್ರೂ ನಡಿಬಹುದು ಆಪರೇಷನ್ ಕಮಲ, ಬಟ್ ಅದಕ್ಕಂತ ಒಂದು ಹಣವನ್ನ ನಾವೀಗಾಗಲೇ ರೆಡಿ ಮಾಡಿಟ್ಕೊಂಡಿದೀವಿ. ಅದು ಒಂದಷ್ಟು ಹಣ ಅಲ್ಲ, 1,000 ಕೋಟಿ
ರೆಡಿಯಾಗಿದೆ. ಯಾರಾದರೂ ಬರ್ತಾರಾ ಅವ್ರನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಿಷ್ಟೇ. ಈ ಹೇಳಿಕೆ ಈಗ ರಾಜಕೀಯ ಪಾಳ್ಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ಏನು ಪ್ಲಾನ್ ಅನ್ನ ಮಾಡಿದ್ದಾರೆ, ಆಕ್ಷನ್ಗೆ ರಿಯಾಕ್ಷನ್ ಏನು ಬರುತ್ತೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ರೀತಿಯಾದಂತಹ ಹೇಳಿಕೆಗಳಿಗೆ ಕೇಂದ್ರ ನಾಯಕರು ಏನಾದರೂ ಲಂಗು ಲಗಾಮ ಹಾಕ್ತಾರಾ ಇಲ್ವಾ, ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ.